ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮಲ್ಲೊಬ್ಬ ಎಮ್-ಸ್ಟಾರ್ ಕಾಸ್ಟಿಂಗ್ ಏಜೆನ್ಸಿಗೆ ಹೋಗಿ ಬಂದೆ. ಅಲ್ಲಿ ತುಂಬ ವಿಚಾರಗಳನ್ನ ತಿಳ್ಕೊಂಡೆ. ರವಿ ಸರ್ ಅಂತ ಮೇಯ್ನ್ ಬಿಲ್ಡರ್ ಇದ್ದರು, ಮೇಡಮ್ ಒಬ್ಬರಿದ್ದು. ಕೆಲವೊಂದು ಸಜೆಷನ್ ಏನಂದರೆ, ಯಾವುದೇ ಕ್ಷೇತ್ರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ನಮ್ಮ ಲೈಫಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ತಾಳ್ಮೆ ಇದ್ರೇ ಇದು ಪ್ರತಿಫಲ ಸಿಗುತ್ತೆ. ಯಾಕಂದರೆ ಪ್ರಯತ್ನ ಪಡ್ತಾ ಇರ್ಬೇಕು, ತಾಳ್ಮೆ ಒಂದೇ ಇರೋದಲ್ಲ. ಆ ತಾಳ್ಮೆ ಜೊತೆಗೆ ಒಂದು ಪ್ರಯತ್ನ ಅನ್ನೋದಿರಬೇಕು. ಹಾಗಾಗಿ ನನ್ನ ತಾಳ್ಮೆ ಪ್ರಯತ್ನ ಇನ್ನೂ ತುಂಬ ಕಂಟಿನ್ಯೂಟಿ ಆಗಿದೆ. ಇವಾಗ ಜಸ್ಟ್ ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅವರು ಆ್ಯಕ್ಚುಲಿ ಕೆಲವೊಂದು ಪ್ರೊಸೀಜರ್ನ ಹೇಳಿದ್ರು, ಅದನ್ನು ಮೂಲಕ ಸ್ಪಂದಿಸಿ ಅದನ್ನು ಕಾರ್ಯನಿರೂಪಕ್ಕೆ ತೊಗೊಂಡ್ಬಂದು ಹೋದೆ. ಕೆಲವೊಂದು ಆಡಿಷನ್ಸ್ ಇದೆ, ಆಡಿಷನ್ಸಿಗೆ ಹೇಳ್ತಾರೆ. ಆ್ಯಕ್ಚುಲಿ ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಟೆ, ಒಂದು ಮೈನ್ ವಿಲನ್ ಆರ್ಟಿಸ್ಟ್ ಆಗಬೇಕು ಅಂತ. ಗೊತ್ತಿಲ್ಲ ಜನ ಯಾವುದನ್ನು ಯಾವಾಗ ಯಾವ ರೀತಿ ಆಯ್ಕೆ ಮಾಡ್ತಾರಂತ. ಮೇಯ್ನಾಗಿ ಕಾಣಿಸ್ಕೊಳ್ಬೇಕು, ಜನ ಕಣ್ಣಿಗೆ ಗುರುತಿಸ್ಕೋಬೇಕಂದ್ರೆ ನಾವು ಹ್ಯಾವ್ ಟು ರೆಕಗ್ನೈಸ್ ಸಮಥಿಂಗ್. ಹಂಗೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿರ್ಬೋದು, ಇಲ್ಲಾಂದರೆ ಒಳ್ಳೆ ಬಿಗ್ ಮನಿ ಇದ್ದರೆ ಡೈರೆಕ್ಟಾಗಿ ನಾವೇ ಒಂದು ಪ್ರೊಡಕ್ಷನ್ ಹೌಸ್ ಲಿಂಕ್ ಇಟ್ಕೊಂಡು ಡೈರೆಕ್ಟಾಗಿ ಅದಕ್ಕೆ ಪ್ರೊಡ್ಯೂಸಿಂಗ್ ಮಾಡ್ತಾ ಹೀರೋನೂ ಆಗ್ಬೋದು. ನನಗೆ ಹೀರೋದ ಮೇಲೆಲ್ಲ ಆಸಕ್ತಿ ಇಲ್ಲ, ಬಟ್ ಯಾವ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಜೀವ ತುಂಬ್ತೀನಿ, ಈ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಯಕ್ಷಗಾನ ಹುಲಿವೇಷ ನಮ್ಮೂರಲ್ಲೆಲ್ಲ ತುಂಬ ಆಗ್ತಾಯಿದೆ. ನೋಡೋಣ ಏನಾಗುತ್ತೆ ಅಂತ. ಅವರು ಕಾಂತಾರ 2 ಇದೆ ಏನೆಲ್ಲ ಅಂದ್ಬಿಟ್ರು, ನನ್ನ ಅದು ಇಲ್ಲಿಗೆ ಹೋಯ್ತು. ಆಮೇಲೆ ಏನಪ್ಪ ಇನ್ನೂ ಇಲ್ಲಿದ್ದೀನಿ, ಅಲ್ಲಿಗೆ ಏನಕ್ಕೆ ಹೋಗ್ತಿದ್ಯಾ, ಸ್ವಲ್ಪ ನಿಧಾನ ಆಯ್ತು ಅಂತ. ತುಂಬ ಖುಷಿಯಾಯಿತು ಎಮ್-ಸ್ಟಾರ್ ಕಾಸ್ಟಿಂಗ್ ಏಜೆನ್ಸಿಗೆ ಭೇಟಿ ನೀಡಿ. ತುಂಬ ಏನೋ ಒಂದು ಮೋಟಿವೇಶನ್ ಸ್ಪೀಚ್ ಹೊಡೆದ್ರು, ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಬಿಲ್ಡ್ ಆಗಿದೆ. ಓಕೆ, ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡೋ ಲೈಕು ಮತ್ತು ಶೇರೇ ನನಗೆ ಮೋಟಿವೇಶನ್ ಆಗಿರುತ್ತೆ. ಮರಿಬೇಡಿ. ಎಷ್ಟು ವ್ಯೂಸ್ ಆಗುತ್ತೋ ಗೊತ್ತಿಲ್ಲ, ಬಟ್ ಯು ಹ್ಯಾವ್ ಟು ಟ್ರೈ. ನನ್ನ ಪ್ರಯತ್ನ ಯೂಟ್ಯೂಬಲ್ಲಿ ಏನಂದರೆ ಒಂದು ಇನ್ಕಮ್ ಸೋರ್ಸ್ ಇದೆ ಅಂತ ಒಂದು ವಿಚಾರಗಳಿದೆ. ಬಟ್ ಯೂಟ್ಯೂಬ್ ಅಂತಲ್ಲ, ಯೂಟ್ಯೂಬಲ್ಲಿ ನನ್ನ ಒಂದು ಮೆಮೊರೀಸ್ ಆಗಿರ್ಬೋದು, ಕೆಲವೊಂದು ಪ್ರೆಸೆಂಟ್ ಮೂಮೆಂಟ್ಸ್ನ ಈ ಥರ ಎಡಿಟಿಂಗ್ ಇಲ್ಲದೆ ನಾನ್ ಸ್ಟಾಪಾಗಿ ಒನ್ ಟೇಕಲ್ಲೇ ಹೇಳ್ತೀನಿ. ಯಾವುದನ್ನು ಟೇಕ್ ಮೇಲೆ ಟೇಕ್ ತಗೊಳ್ತಾ ಇಲ್ಲ. ಬಟ್ ಅನ್ಸೋದನ್ನು ಹೇಳ್ತಾ ಹಾಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ಯಾವುದೇ ಥರ ಕಾಪಿರೈಟ್ ಬೀಳಲ್ಲ. ನನಗೆ 3000 ವಾಚ್ ಟೈಮ್ ಮತ್ತು 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರೆ ನನಗೊಂದು ಇನ್ಕಮ್ ಸೋರ್ಸ್ ಅನ್ನೋ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಮಾಹಿತಿ ಇದೆ. ಅದು ನನಗೆ ಇನ್ನೂ ಕನ್ಫರ್ಮೇಷನ್ ಇಲ್ಲ, ಬಟ್ ನೋಡೋಣ, ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಬೆಂಬಲ ಮತ್ತು ನಿಮ್ಮ ಸಪೋರ್ಟ್ ನನಗೆ ಮುಖ್ಯ. ಯಾಕಂದರೆ ದಿನಕ್ಕೆ ಇಂಟರ್ನೆಟನ್ನು ದುಡ್ಡು ಕೊಟ್ಟೆ ಹಾಕ್ತೀರಾ, ಲಾಸ್ಟಿಗೆ ಇಂಟರ್ನೆಟ್ ಖಾಲಿಯಾಗಿಲ್ಲ ಅಂದರೆ ಅದು ಏನೇನೋ ನೋಡಿ ಇಂಟರ್ನೆಟ್ಟನ್ನ ಸಮಥಿಂಗ್ ಅದು ವ್ಯರ್ಥ ಮಾಡ್ತೀವಿ. ಅದರಲ್ಲಿ ನಮ್ಮದು ಒಂದು ವೀಡಿಯೋ ನೋಡಿ ಒಂದು ಸ್ವಲ್ಪ ಲೈಕು ಶೇರ್ ಮಾಡಿ, ಅದ್ರಲ್ಲಿ ನನಗೊಂದು ಇನ್ಕಮ್ ಇರುತ್ತೆ. ಯಾಕಂದರೆ ನಾನು ಇಂಟರ್ನೆಟ್ ಖರ್ಚು ಮಾಡಿನೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು. ಯಾಕಂದರೆ ನಾನು ಒಂದು ಇನ್ಕಮ್ ಹಾಕಿನೇ ಅಲ್ವಾ ನೆಟ್ ರೀಚಾರ್ಜ್ ಮಾಡೋದು. ಹಾಗಾಗಿ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಇನ್ಕಮ್ ಸೋರ್ಸ್ ಇರುತ್ತೆ. ನಾನು ಒಂದು ಇನ್ಕಮ್ ಸೋರ್ಸ್ ಹುಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಹಾಗೆ ಮಾತು ಸ್ವಲ್ಪ ಜಾಸ್ತಿ ಆದರೂ ಕಮ್ಮಿ ಮಾತಾಡಿ, ಕೆಲವೊಂದು ವಿಷಯಗಳನ್ನ ಕಮ್ಮಿ ಸಮಯದಲ್ಲಿ ತಿಳಿಸ್ತೀನಿ ನಿಮಗೆ. ಓಕೆ, ಟೇಕ್ ಕೇರ್, ಬಾಯ್.